ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಪತಂಜಲಿ ದಿವ್ಯ ಗುಲಾಬ್ ಜಲ್ ಬಗ್ಗೆ. ಪತಂಜಲಿ ದಿವ್ಯ ಇದಕ್ಕೆ ರೋಸ್ ವಾಟರ್ನ ನೀವು ಅನ್ಬಹುದು. ಸೊ ಪತಂಜಲಿ ದಿವ್ಯ ಗುಲಾಬ್ ಜಲ್ ಅಂದ್ರೆ ಏನು, ಇದ್ರೊಳಗ ಪ್ರಮುಖ ಘಟಕ ದ್ರವ್ಯ ಏನೇನ್ ಇರ್ತೈತಿ, ಇದನ್ನ ಹಚ್ಕೊಳೋದ್ರಿಂದ ನಿಮ್ಗೆ ಏನ್ ಲಾಭ ಆಗೋದೈತಿ, ಯಾವ ರೀತಿ ನೀವು ಇದನ್ನ ಬಳಸಬಹುದು, ನಿಮ್ ಕಣ್ಣಿನ ಸಮಸ್ಯೆಕ ನಿಮ್ ತ್ವಚಾ ಸಮಸ್ಯೆಗೆ ಯಾವ ರೀತಿ ನೀವು ಇದನ್ನ ಬಳಸ್ಕೋಬಹುದು, ಇದನ್ನ ನೀವು ಯೂಸ್ ಮಾಡೋ ಅಂತಂದ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು, ಇದ್ರದ್ದು ಮೂಲ್ಯ ಎಷ್ಟು ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪತಂಜಲಿ ದಿವ್ಯ ಗುಲಾಬ್ ಜಲ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಡಕ್ಟ್. ಮತ್ತೆ ಇದನ್ನ ಪ್ರಮುಖತಃ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ನಿಮ್ ತ್ವಚಾ ಸಂಬಂಧಿತ ಏನಾರ ಸಮಸ್ಯೆ ಐತಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನ ಬಳಸಲಾಗ್ತೈತ್ರಿ. ಮತ್ ಇದನ್ನ ಡಿಸ್ಟಿಲೇಷನ್ ಮೆಥಡ್ ಲಿಂತ ತಯಾರು ಮಾಡ್ಲಾಗ್ತೈತ್ರಿ. ಡಿಸ್ಟಿಲೇಷನ್ ಮೆಥಡ್ ಅಂದ್ರೆ ಒಂದು ಡಿಸ್ಟಿಲೇಷನ್ ಪಾಟ್ ಎಲ್ಲ ಇನ್ಸ್ಟ್ರೂಮೆಂಟ್ ಅನ್ಬೋದು, ಅದು ಬರ್ತೈತಿ. ಅದ್ರಾಗ ನೀರ್ ಹಾಕಿರ್ತಾರ್ರಿ, ಅದ್ರೊಳಗ ಅದು ಗುಲಾಬಿ ಹೂವದ್ದು ಪಂಖುಡಿಯ ಪೆಟಲ್ಸ್ ಏನಿರ್ತೈತಿ ನೋಡ್ರಿ, ಅದನ್ನ ಚಂದಾಗ ಹಾಕಿರ್ತಾರ. ಅದಾದ್ಮೇಲೆ ತಳಗಿನ ಅದನ್ನ ಕಾಸ್ತಾರ, ಅದಕ್ಕ ಹೀಟ್ ಕೊಡ್ತಾರ. ಅದ್ರಲ್ಲಿ ಏನಾಗುತ್ತಪ್ಪ, ಅದು ಚಂದ ಕುದ್ದು ಏನಾಗುತ್ತೆ, ಅದು ನೀರು ಸ್ಟೀಮ್ ಆಗಿ ಬೇರೆ ಕಂಟೈನರ್ ಹೋಗಿ ಜಮಾ ಆಗ್ತೈತ್ರಿ. ಸೊ ಅಲ್ಲಿ ಏನ್ ಜಮಾ ಆಗ್ತೈತಿ ನೋಡ್ರಿ, ಅದೇ ಗುಲಾಬ್ ಜಲ್. ಈ ರೀತಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಸೊ ಈಗ ಮಾತಾಡೋಣ ಇದ್ರೊಳಗ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನ್ ಇರ್ತೈತಿ ಸೊ ಈ ಪ್ರಾಡಕ್ಟ್ ಒಳಗ. ಸೊ ನೋಡ್ರಿ, ಪ್ರತಿ 10 ml ಪತಂಜಲಿ ದಿವ್ಯ ಗುಲಾಬ್ ಜಲ್ ಏನೈತಿ ನೋಡ್ರಿ, ಅದ್ರೊಳಗ 10 ml ಗುಲಾಬ್ ಜಲ್ನೇ ಇದೆ. ಇದನ್ನ ಡಿಸ್ಟಿಲೇಟ್ ಇರ್ತೈತ್ರಿ, ರೋಸ್ ಪೆಟಲ್ ಅದ್ದು. ಸೊ ಇದನ್ನ ಬಿಟ್ಟು ಇದ್ರಾಗ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ ಅಂತ ಕಂಪನಿಯವರು ಇಲ್ಲೇ ಹೇಳಾಕುಂತಾರೆ. ಇದ್ರ ಹಿಂದ ಏನ್ ಲೇಬಲಿಂಗ್ ಮಾಡಿರ್ತಾರ ಅದ್ರಾಗ ಕಂಪನಿಯವರು ಮೆನ್ಷನ್ ಮಾಡ್ಯಾರ ಯಾವುದೇ ರೀತಿ ಕೆಮಿಕಲ್ಸ್ ಇದ್ರೊಳಗೆ ಸೇರಿಸಿಲ್ಲ ಅಂತ. ಇದೇ ರೀತಿ ಬೇರೆ ಪ್ರಾಡಕ್ಟ್ ಕೂಡ ಮಾರ್ಕೆಟ್ನಾಗ ಅವೈಲೇಬಲ್ ಅದಾವ್ರಿ. ಆದ್ರ ಬೇರೆ ಪ್ರಾಡಕ್ಟ್ಸ್ ಒಳಗ ಕೆಮಿಕಲ್ಸ್ ತುಂಬಾ ಹಾಕಿದಾರ್ರಿ. ಅದರ ಸಂಬಂಧ ನಾ ಇದೇ ಪ್ರಾಡಕ್ಟ್ ಅನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಈಗ ಮಾತಾಡೋಣ, ಇದನ್ನ ನೀವು ಬಳಸಿದ್ರ ನಿಮ್ಗೆ ಏನ್ ಲಾಭ ಆಗ್ಬೋದು. ಸೊ ನೋಡ್ರಿ, ಒಂದೇದು ಇದು ನಿಮ್ದು ಸ್ಕಿನ್ ಕೇರ್ ರೂಟೀನ್ ಹಂಗ ಪಾಲನೆ ಮಾಡ್ತೈತಿ. ಅಂದ್ರೆ ನಿಮ್ ತ್ವಚಾದ ಸ್ವಾಸ್ಥ್ಯ ಏನಿರ್ತೈತಿ ನೋಡ್ರಿ, ಅದನ್ನ ಕಾಪಾಡ್ಕೊಂಡು ಹೋಗ್ತೈತಿ. ನಿಮ್ ಕಣ್ಣಿನ ಸಂಬಂಧಿತ ಏನಾರ ತೊಂದರೆ ಐತಂದ್ರ, ಕಣ್ಣ ಡ್ರೈನೆಸ್ ಐತಿ, ಇರಿಟೇಷನ್ ಐತಂದ್ರ ಅದನ್ನ ಕೂಡ ಕಡಿಮೆ ಮಾಡ್ತೈತಿ. ಇಲ್ಲ ನಿಮ್ ಮಖದಾಗ ಆಕ್ನೆ ಪಿಂಪಲ್ಸ್, ನಿಮ್ಗೇನ್ರ ಮಖದಾಗ ಪಿಂಪಲ್ ಸಮಸ್ಯೆ ಆಗೈತಂದ್ರ ಅದನ್ನ ಕಡಿಮೆ ಮಾಡ್ತೈತಿ. ನಿಮ್ ತ್ವಚಾದಾಗ ಏನಾರ ಇರಿಟೇಷನ್ ಆಗಕ್ ಕುಂತೈತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತ ಇದು ನಿಮ್ ತ್ವಚಾದ pH ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ತ್ವಚಾ ಒಳಗೆ ಏನಾರ ಇಂಪ್ಯೂರಿಟೀಸ್ ಇದ್ರೆ ಅವನ್ನ ಆಚೆ ತೆಗಿತೈತಿ. ಇಲ್ಲ ನಿಮ್ ತ್ವಚಾದಾಗ ಬಹಳ ಎಣ್ಣೆ ಬಸಿತೈತಿ, ಬಹಳ ಚಿಪ್ ಇರ್ತೈತಿ, ಬಹಳ ಆಯಿಲಿ ಐತಿ ನಿಮ್ ಸ್ಕಿನ್ ಅಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಒಂದು ನಿಮ್ ತ್ವಚಾದಾಗ ದುರ್ಗಂಧ ಏನಿರ್ತೈತಿ, ಮೈಲ ಏನಿರ್ತೈತಿ ನೋಡ್ರಿ, ಅದನ್ನ ಕೂಡ ಆಚೆ ತೆಗಿಲಿಕ್ಕೆ ಕೆಲಸ ಮಾಡ್ತೈತಿ. ಇದು ನಿಮ್ ತ್ವಚಾವನ್ನು ಮಾಯಿಶ್ಚರ್ ಮಾಡ್ತೈತ್ರಿ, ಅಂದ್ರೆ ಮೃದು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ತ್ವಚಾವನ್ನು ಸಾಫ್ಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ ಇದನ್ನ ನೀವು ಡೈಲಿ ಪ್ರಯೋಗ ಮಾಡೋದ್ರಿಂದ ನಿಮ್ ತ್ವಚಾದಾಗ ಒಂದು ಹೊಸ ಕಳೆ ಬರ್ತೈತ್ರಿ, ಚಮಕ್ ಬರ್ತೈತಿ, ಗ್ಲೋ ಬರ್ತೈತ್ರಿ. ಮತ್ ಇದು ನಿಮ್ ಮಖದ ಒಳಗೆ ಕೆಲವೊಂದಿಷ್ಟು ಜನಕ್ಕೆ ಏನಾಗಿರ್ತೈತಿ ನೋಡ್ರಿ, ಅಲ್ಲೇ ಇಲ್ಲೇ ಗಾಯ ಗುಳ್ಳಿ ಆಗಿ ಸಣ್ಣ ಮಖದಾಗ ಕಲಿ ಇಲ್ಲ ತೆಗ್ ಬಿದ್ದಿರ್ತಾವಲ್ಲ, ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈಗ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಇದರ ಉಪಯೋಗ ಮಾಡಬಹುದು. ನೋಡ್ರಿ, ನಿಮ್ಗ ಕಣ್ಣಿನ ಸಮಸ್ಯೆ ಐತಂದ್ರೆ ನಿಮ್ ಕಣ್ಣು ಯಾವಾಗ್ಲೂ ಬಹಳ ಡ್ರೈ ಇರ್ತಾವ, ಇಲ್ಲ ಕಣ್ಣಾಗ ಬಹಳ ಕೆರೆತ ಆಗ್ತೈತಿ, ಐ ಇರಿಟೇಷನ್ ಆಗತ್ತಂದ್ರ ಇದು ಗುಲಾಬ್ ಜಲ್ ಏನೈತಿ ನೋಡ್ರಿ, ನೀವು ಕಣ್ಣಿನ ಒಳಗ ಹಾಕೋಬೇಕಾಗ್ತೈತಿ. 2 ಹನಿ ಏನೈತಿ ನೋಡ್ರಿ, ದಿನಕ್ಕೆ 2 ಹೊತ್ತು ಇಲ್ಲ 3 ಹೊತ್ತು ನೀವು ಇದನ್ನ ಉಪಯೋಗ ಮಾಡಬಹುದು. 2 ಹನಿ ಕಣ್ಣು ಒಳಗ ಹಾಕೋಬೇಕ್ರಿ. ಇನ್ನೊಮ್ಮೆ ಹೇಳಂತೀನಿ, 2 ಹೊತ್ತು ಇಲ್ಲ 3 ಹೊತ್ತು, ಇಲ್ಲ ನಿಮ್ ಡಾಕ್ಟರ್ ನಿಮ್ಗೆ ಏನ್ ಸಜೆಷನ್ ಕೊಡ ಅಂತಾರ ಆ ರೀತಿ ಕೂಡ ನೀವು ಇದನ್ನ ಉಪಯೋಗ ಮಾಡಬಹುದು. ಈಗ ಹೇಳ್ಕೊಡ್ತೀನಿ ತ್ವಚಾದಾಗ ಯಾವ ರೀತಿ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಸೊ ನೋಡ್ರಿ, 5-10 ml ಗುಲಾಬ್ ಜಲ್ ನೀವು ಡೈರೆಕ್ಟ್ ನಿಮ್ ಕೈ ಮೇಲೆ ಹಾಕೊಂಡು ಚಂದಾಗ ಇದನ್ನ ನೀವು ಮಖಕ್ಕೆ ಹಾಕೋಬಹುದು. ಇಲ್ಲ 5-10 ml ಗುಲಾಬ್ ಜಲ್ ಒಂದ್ ಸಣ್ಣ ಬಟ್ಟಲ್ನ ತಕೊಂಡು ನಿಮ್ ಕಡೆ ಕಾಟನ್ ಐತಂದ್ರ ಆ ಕಾಟನ್ ವನ್ನು ಆ ಗುಲಾಬ್ ಜಲ್ ಒಳಗೆ ಡಿಪ್ ಮಾಡಿ ಕಾಟನ್ ಮೂಲಕ ಕೂಡ ನಿಮ್ ಮಖದ ಮೇಲೆ ಚಂದಾಗ ನೀವು ಇದನ್ನ ಹಚ್ಕೋಬಹುದು. ಇದನ್ನ ನೀವು ಚಂದಾಗ ಮಖದ ತುಂಬಾ ಹಚ್ಕೊಂಡು ಮಲ್ಕೊಂಡ್ರಿ ಅಂದ್ರ ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚ ನೀರ್ಲೆ ಮಖವನ್ನು ಚಂದಾಗ ತಕೋರಿ. ಈ ರೀತಿ ನೀವೇನ್ರ ಇದ್ರ ಉಪಯೋಗ ಮಾಡಕ್ ಕುಂತೀರಂದ್ರೆ ನಿಮ್ಗೆ ಬಹಳ ಒಳ್ಳೆ ಪರಿಣಾಮ ಸಿಗ್ತೈತ್ರಿ. ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಇದನ್ನ ನೀವು ಡೈಲಿ ಕೂಡ ಉಪಯೋಗ ಮಾಡಬಹುದು. ಇಲ್ಲ ನಿಮ್ಗೆ ತ್ವಚಾ ಸಂಬಂಧಿತ ಏನರ ಪ್ರಾಬ್ಲಮ್ ಐತಿ, ನಿಮ್ಗೆ ಏನರ ಡಾಕ್ಟರ್ಸ್ ಇದನ್ನ ಸಜೆಸ್ಟ್ ಮಾಡ್ಯಾರಂದ್ರ ಅವ್ರು ಹೇಳೋ ಪ್ರಕಾರ ನೀವು ಇದನ್ನ ಯೂಸ್ ಮಾಡಬಹುದು. ಅವ್ರು ಎಷ್ಟು ದಿನದ ಮಟ್ಟ ಹೇಳಾಕುಂತಾರ ಅಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು.
ಈಗ ಮಾತಾಡೋಣ ಇದ್ರ ಸೈಡ್ ಇಫೆಕ್ಟ್ಸ್ ಬಗ್ಗೆ. ಸೊ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗಲ್ಲ, ಅದಕ್ಕೆ ನೋ ಸೈಡ್ ಇಫೆಕ್ಟ್. ಈಗ ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 35 ರೂಪಾಯಿಕ 35 ರೂಪೀಸ್ನಾಗ 120 ml 120 ml ಪತಂಜಲಿ ದಿವ್ಯ ಗುಲಾಬ್ ಜಲ್ ಸಿಗ್ತೈತ್ರಿ. ನೋಡ್ರಿ, ಮಾರ್ಕೆಟ್ನಾಗ ಬಹಳಷ್ಟು ಕಂಪ್ನಿಯವರು ಗುಲಾಬ್ ಜಲ್ ರೋಸ್ ವಾಟರ್ ಏನಿದೆ ತಯಾರು ಮಾಡ್ತಾರ್ರಿ. ಸೊ ನೀವು ಯಾವ್ದಾರ ತಗೋಬಹುದು, ನಾವು ಇದನ್ನೇ ತಗೋರಿ ಅಂತ ಹೇಳಂಗಿಲ್ಲ. ಆದ್ರೆ ತಗೊಳೋದಕ್ಕಿಂತ ಮುಂಚೆ ಅದ್ರ ಹಿಂದ್ಗಡೆ ಒಂದು ತಿರುಗಿಸಿ ಅದ್ರ ಇಂಗ್ರೀಡಿಯೆಂಟ್ಸ್ ಏನೇನದಾವ ಅಂತ ಚೆಕ್ ಮಾಡ್ಕೊಂಬಿಡ್ರಿ. ಯಾಕಂದ್ರೆ ಬಹಳಷ್ಟು ರೋಸ್ ವಾಟರ್ಸ್ ಏನು ಅವೈಲೇಬಲ್ ಅದಾವ ಮಾರ್ಕೆಟ್ನಾಗ, ಅದ್ರೊಳಗೆ ಹಾರ್ಮ್ಫುಲ್ ಕೆಮಿಕಲ್ಸ್ ಕೂಡ ಹಾಕಿರ್ತಾರ್ರಿ. ಈಗ ಮಾತಾಡೋಣ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ. ನೋಡ್ರಿ, ಇದು ನಿಮ್ಗೆ ಓವರ್ ದ ಕೌಂಟರ್ ನಿಮ್ಮ ಹತ್ರ ಇದ್ದಿದ್ದು ಯಾವ್ದಾರ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಎಲ್ಲ ಹತ್ರ ಇರೋ ಪತಂಜಲಿ ಸ್ಟೋರ್ಸ್ನಾಗ ಬಹಳ ಸುಲಭ ರೀತಿ ಅಂತ ನಿಮ್ಗೆ ಸಿಗ್ತೈತ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಗೆ ನೀಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಪ್ರಾಡಕ್ಟ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತ ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.